ರಾಜ್ಯದಲ್ಲಿ ನಿನ್ನೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗೆ ಲಿಖಿತ ಪರೀಕ್ಷೆ ನಡೆಯಿತು. ಆದರೆ ಇತ್ತ ಜಿಲ್ಲೆಯಲ್ಲಿ ಪರೀಕ್ಷೆ ವೇಳೆ ಗೊಂದಲ ಉಂಟಾಗಿದೆ. ಪ್ರಶ್ನೆ ಪತ್ರಿಕೆ ಮತ್ತು OMR ಶೀಟ್ ನೀಡಿರುವುದು ವಿಳಂಬ ಆರೋಪ ಕೇಳಿಬಂದಿದೆ. ಹೀಗಾಗಿ ಪರೀಕ್ಷಾರ್ಥಿಗಳು ಪರೀಕ್ಷೆ ಬಹಿಷ್ಕರಿಸಿದ ಘಟನೆ ವಿಜಯಪುರದ ತಿಕೋಟ ಪಟ್ಟಣದ ಶಾರದಾಂಬಾ ಶಿಕ್ಷಣ ಸಂಸ್ಥೆಯ ಪರೀಕ್ಷಾ ಕೇಂದ್ರದಲ್ಲಿ ನಡೆಯಿತು. ಸದ್ಯ ಈ ಘಟನೆ ಸಂಬಂಧ ಮಾತನಾಡಿದ ವಿಜಯಪುರ ಜಿಲ್ಲಾಧಿಕಾರಿ ಕೆ ಆನಂದ್ ಅವರು, ಪರೀಕ್ಷಾ ಕೇಂದ್ರಕ್ಕೆ OMR ಶೀಟ್ ಹಾಗೂ ಪ್ರಶ್ನೆ ಪತ್ರಿಕೆ ಸರಿಯಾದ ಸಮಯಕ್ಕೆ ತರಲಾಗಿತ್ತು. ನಿಯಮದಂತೆ ಪರೀಕ್ಷಾರ್ಥಿಗಳ ಸಮ್ಮುಖದಲ್ಲೇ ಅವುಗಳನ್ನು ತೆರೆಯಲಾಗಿದೆ. ಪ್ರಶ್ನೆ ಪತ್ರಿಕೆ ಹಾಗೂ OMR ಶೀಟ್ಗಳ ಸೀರಿಯಲ್ ನಂಬರ್ ಒಂದೇ ಇರಬೇಕು ಎಂಬ ನಿಯಮವಿಲ್ಲ. OMR ಶೀಟ್ ಮೇಲೆ ಪ್ರಶ್ನೆ ಪತ್ರಿಕೆಯ ವರ್ಷನ್ ಕೋಡ್ ನಮೂದಿಸಿ ಪರೀಕ್ಷೆ ಮುಂದುವರಿಸಲು ಅವಕಾಶವಿತ್ತು. ಪ್ರಶ್ನೆ ಪತ್ರಿಕೆ ಮತ್ತು OMR ಶೀಟ್ ಯಾವುದೇ ಟ್ಯಾಗಿಂಗ್ ಅಥವಾ ಬೈಂಡಿಂಗ್ ಇರುವುದಿಲ್ಲ ಅಂತ ಹೇಳಿ ಅವರು ವಿವರಿಸಿದ್ದಾರೆ. ನೋಡಿ ವೀಕ್ಷಕರೇ, ಏನು ಅಂತ ಹೇಳಿದ್ರೆ ವಿಜಯಪುರ ಜಿಲ್ಲೆ ತಿಕೋಟದಲ್ಲಿ ಈ ಒಂದು ಗೊಂದಲ ಸೃಷ್ಟಿಯಾಗಿತ್ತು. ರಾಜ್ಯದಲ್ಲಿ ಭಾರಿ ನಿನ್ನೆ ಎಲ್ಲ ಇದರದ ಬಗ್ಗೆನೇ ಚರ್ಚೆ. ಅಲ್ಲಿ ಪೊಲೀಸರು ವಿದ್ಯಾರ್ಥಿಗಳಿಗೆ ಹೊಡೆಯೋ ಮಟ್ಟಿಗೆಲ್ಲ ಹೋಯ್ತು. ನೀವು ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಪೊಲೀಸರನ್ನ ತಳ್ಳಬಿಡ್ತಾರೆ. ಪೊಲೀಸರು ಫುಲ್ ಸಿಟ್ಟಿಗೆದ್ದು ಎಲ್ಲರನ್ನೂ ಕೂಡ ಚದುರಿಸುವ ಪ್ರಯತ್ನ ಪಡ್ತಾರೆ. ಸೊ ಅವ್ರಿಗೆ ಸಿಟ್ಟು, ನಾನು ಏನು ಗೊತ್ತಾ, ಈಗ ಉತ್ತರ ಕರ್ನಾಟಕದ ಕಡೆ ಅವರು ಯಾಕೆ ಅಷ್ಟೊಂದು ಆಕ್ರೋಶ ವ್ಯಕ್ತಪಡಿಸ್ತಾರೆ ಸಣ್ಣ ತಪ್ಪಿಗೂ ಕೂಡ ಅಂತ ಹೇಳಿದ್ರೆ, ಸಣ್ಣ ಗೊಂದಲಕ್ಕೂ ಕೂಡ ಅಂತ ಹೇಳಿದ್ರೆ, ನೀವು ಉತ್ತರ ಕರ್ನಾಟಕದಿಂದ ಬರುವಂಥ ಪರೀಕ್ಷೆಗೆ ಏನು ಬರೆಯೋದಕ್ಕೆ ಬರ್ತಾರಲ್ಲ ಅವ್ರನ್ನ ಗಮನಿಸಬೇಕು. ಒಂದ್ಸರಿ ಟ್ರೈನ್ ಹತ್ಕೊಂಡು ಬರ್ತಾರ್ರಿ, ಜಾತ್ರೆ ಥರ ಬೆಳ್ಳಗನ ನಿಂತ್ಕೊಂಡು ಬರ್ತಾರೆ ಈ ಜನರಲ್ ಬೋಗಿಲ್ ಅವರು. ಬೆಳ್ಳಗನೆ ನಿಲ್ಲೋದಕ್ಕೂ ಜಾಗ ಇರಲ್ಲ, ಬೆಳ್ಳಗನ ನಿದ್ದೆ ಆಗೋದಿಲ್ಲ. ಅಂಥದ್ರಲ್ಲಿ ಬೆಳಗ್ಗೆ ಒಂದು ಎಕ್ಸಾಮ್ ಬರೀಬೇಕಿಲ್ಲಿ. ಸಿಟ್ಟು ಬರದೆ ಮತ್ತೇಂದ್ರೆ ಆಗುತ್ತೆ ನಿಮ್ಮ ತಪ್ಪುಗಳಿಗೆ. ಯಾಕೆ ತಡವಾಗಿ ಕೊಟ್ರಿ? ದೊಡ್ಡ ಪ್ರಶ್ನೆ ಅದು. ಯಾಕೆ ತಡವಾಗಿ ಕೊಟ್ರಿ? ನೋಡಿ, ತಡವಾಗಿ ಕೊಟ್ಟಿದ್ದಕ್ಕೆ ನಿಮಗೆ ಹೆಚ್ಚಿಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿ ನಿನ್ನೆ ಏನೋ MD ಅವ್ರು ಹೇಳ್ತಾ ಇದ್ರು. ಬಟ್ ಅವ್ರೊಬ್ಬರಿಗೆ ತಡವಾಗಿ ಸಿಕ್ತೋ ಅಥವಾ ರೂಮಿಗೆ ತಡವಾಗಿ ಸಿಕ್ತೋ ಕೊಡ್ತಿರೋ ಇಲ್ಲ ಯಾರಿಗೂ ಗೊತ್ತು. ಅವ್ರು ಪ್ರತಿಭಟನೆ ಮಾಡಿದಿಲ್ಲ ಅಂತ ಹೇಳಿದ್ರೆ ಹೊರಗಡೆನೆ ಬರ್ತಾ ಇರಲಿಲ್ಲ, ಒಳಗಡೆ ಏನಾಗಿದೆ ಅಂತ ಗೊತ್ತೇ ಆಗ್ತಾ ಇರಲಿಲ್ವಲ್ಲ. ತಡ ಮಾಡಿಕೊಡೋದು, OMR ಶೀಟ್ ಅದಲು ಮೊದಲು ಮಾಡೋದು, ಗೊಂದಲ ಸೃಷ್ಟಿ ಮಾಡೋದು, ಒಂದು ಎಕ್ಸಾಮ್ ನಡೆಸೋದಕ್ಕೆ ಏನೇನು ಪೂರ್ವ ಸಿದ್ಧತೆಗಳು ಬೇಕೋ ಅವೆಲ್ಲ ಮಾಡ್ಕೊಳ್ಳೋದಕ್ಕಾಗೋದಿಲ್ವಾ ನಿಮಗೆ? ಈ ವಿದ್ಯಾರ್ಥಿಗಳಿಗೆ ಯಾಕ್ರಿ ನೀವು ಈ ಥರ ಜೀವ ತಿಂತೀರಿ? ಅವ್ರಿಗೆ ಪಾಪ ಓದಿರ್ತಾರೆ, ಅವರು ಕುಟುಂಬವನ್ನ ಬಿಟ್ಟು ಎಷ್ಟೋ ದೂರದಲ್ಲಿ ಕೂತ್ಕೊಂಡು ಹಬ್ಬ ಹುಣ್ಣಿಮೆ ಕುಟುಂಬದಲ್ಲಿ ಯಾವುದೇ ಕಾರ್ಯಕ್ರಮಗಳಾದರೂ ಕೂಡ ಮನೆಗೆ ಹೋಗದೆ ಓದಿರ್ತಾರೆ ಅವರು. ನಾನೊಂದು ನೌಕರಿಯನ್ನು ತೆಗೆದುಕೊಂಡು ಮನೆಗೆ ಹೋಗಬೇಕು ಅಂತ ಹೇಳಿ ಫೈನಲ್ ಆಗಿ ವರ್ಷನೋ 2 ವರ್ಷ ಆದ ಬಳಿಕ ಒಂದು ಎಕ್ಸಾಮ್ ಬಿಡ್ತೀರಿ. ಒಂದು 3,000 4,000, ಅದಕ್ಕೆ 4.5 ಲಕ್ಷದಿಂದ 5.5 ಲಕ್ಷ ಜನ ಅಪ್ಲಿಕೇಶನ್ ಹಾಕ್ತಾರೆ. ಒಂದು ಹುದ್ದೆಗೆ 130ರಿಂದ 140 ಜನ ಆಕಾಂಕ್ಷಿಗಳು ಒಂದು ಹುದ್ದೆಗೆ. ಅದು ಏನ್ರಿ? ಅದು ಯಾರಿಗೆ ಸಿಗುತ್ತೆ ಯಾರಿಗಿಲ್ಲ. ಒಂದು ಕೆಲಸಕ್ಕೋಸ್ಕರ 130 150 ಜನ ಆಕಾಂಕ್ಷಿಗಳಿದ್ದಾರೆ ಅಂತ ಅಂದರೆ ಆ ಹುದ್ದೆ ಯಾರಿಗೆ ಸಿಗಬೇಕಷ್ಟು ಜನದಲ್ಲಿ? ಅವೆಲ್ಲವನ್ನ ಪಾಪ ಅಡಗಿಸಿಟ್ಕೊಂಡು, ಅಂದರೆ ಅವೆಲ್ಲವೂ ಕೂಡ ಆಯಿತು, ಸರಿ ನಾನು ಓದಿದ್ದೀನಿ, ಈ ಸರಿ ಎಕ್ಸಾಮ್ ಪಾಸ್ ಮಾಡೇ ಮಾಡ್ತೀನಿ, ನನ್ನ ಕುಟುಂಬಕ್ಕೆ ಆರ್ಡರ್ ಕಾಪಿಯನ್ನು ತೋರಿಸ್ತೀನಿ ಅಂತ ಹೇಳಿ ಅವೆಲ್ಲ ಆಸೆಗಳನ್ನ ಇಟ್ಕೊಂಡು ಬರ್ತಾನೆ ವಿದ್ಯಾರ್ಥಿ. ಆದರೆ ಎಕ್ಸಾಮ್ ಹಾಲಿಗೆ ಬಂದಾಗ ಈ ಥರ ಗೊಂದಲಗಳು ಸೃಷ್ಟಿ ಆಗ್ತಾವೆ. ಸಿಟ್ಟು ಬರೋದಿಲ್ವಾ ಅವನಿಗೆ ಆಕ್ರೋಶ ಬರೋದಿಲ್ವ ವಿದ್ಯಾರ್ಥಿಗಳಿಗೆ? ಆ ಏಜ್ ಆ ಥರ ಇರುತ್ತೆ. ಆದರೂ ಕೂಡ ತಾಳ್ಮೆಯಿಂದ ಕಾದು ಕುಂತು ಎಕ್ಸಾಮ್ ಬರೀಲೇಬೇಕು ಅಂತ ಹೋಗಿರ್ತಾನೆ. ಬಟ್ ಇಂಥ ಗೊಂದಲಗಳು, ಈ ಪರೀಕ್ಷಾ ಪ್ರಾಧಿಕಾರಗಳು ನಡೆಸುವ ಗೊಂದಲಗಳು, ಮಾಡುವ ಗೊಂದಲಗಳು, ಇವೆಲ್ಲವೂ ಕೂಡ ವಿದ್ಯಾರ್ಥಿ ಮನಸ್ಸಿನ ಮೇಲೆ ಯಾವ ರೀತಿ ಎಫೆಕ್ಟ್ ಬೀಳುತ್ತೆ ಗೊತ್ತಾ? ಮತ್ತೆ ಓದಕ್ಕಾಗತ್ತೇನ್ರಿ? ಅವನೇನು ರೋಬೋಟ ಅಥವಾ ಮಷೀನ? ನೀವು ಹೆಂಗೆ ಸೆಟ್ ಮಾಡ್ತಿರೋ ಹಂಗೆಲ್ಲ ಓದಿ ಬಂದ್ಬಿಟ್ಟು ಬರೆದು ಬಿಡೋದಕ್ಕೆ? ಮನುಷ್ಯ ಆತ. ಅವನಿಗೂ ಕೂಡ ಒಂದು ಏಜ್ ಲಿಮಿಟ್ ಅಂತ ಕೊಟ್ಟಿದ್ದೀರಿ. ಕೆಲವು ವಿದ್ಯಾರ್ಥಿಗಳ ಲಾಸ್ಟ್ ಎಕ್ಸಾಮ್ ಅಪ್ಪ, ಇದು ಏಜ್ ಮುಗ್ದೋಯ್ತು, 27 ಅಥವಾ 28 ಹೆಚ್ಚಿಗೆ ಮಾಡಿದ್ದಾರೆ ಅಥವಾ ಕಡಿಮೆ ಹೆಚ್ಚಿಗೆ ಆಗಿದೆ ಅನ್ಕೊಳ್ತೀನಿ. ಅಷ್ಟರೊಳಗಡೆ ಆತ ಒಂದು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಸೇರ್ಕೋಬೇಕು. ಈ ಎಕ್ಸಾಮ್ ಅವನಿಗೆ ಆಯ್ತಪ್ಪ ಕ್ಯಾನ್ಸಲ್ ಆಯ್ತು, ಬರೆಯೋಕ್ಕಾಗಲಿಲ್ಲ. ಇನ್ನೊಂದ್ಸರಿ ಅವಕಾಶ ಕೊಡ್ತೀರಾ ಅವನಿಗೆ? ಏಜ್ ಮೀರಿದೆ ಅವಕಾಶ ಕೊಡ್ತೀರಾ? ಆಗಲ್ಲ ತಾನೆ. ಮತ್ತು ವಿದ್ಯಾರ್ಥಿಗಳ ಆಕ್ರೋಶ ವ್ಯಕ್ತಪಡಿಸೋದು ಬೇಡವಾ ಇದಕ್ಕೆ? ನನಗೆ ಭಾಳ ವಿಚಿತ್ರ ಅನಿಸ್ಬಿಡುತ್ತೆ ಈ ಎಕ್ಸಾಮ್ ಸಂಸ್ಥೆಗಳಿದಾವಲ್ಲ, ಯಾಕೆ ಈ ರೀತಿ ಮಾಡ್ತಾ ಇದ್ದಾವೆ ಅಂಥೇಳಿ. ಈಗಿನಂಥ ದಿನಗಳಲ್ಲೂ ಕೂಡ ಭಾಳ ಈಗೀಗ ಬರ್ತಾ ಹೆಚ್ಚಿಗೆ ಆಗ್ತಾ ಇದೆ. ನೋಡಿ, ಅಷ್ಟೊಂದು ಕಠಿಣ ಮಸೂದೆ ಕೂಡ ತಂದಿದ್ದಾರೆ ಇಂಥದ್ರಲ್ಲಿ. ಆದರೂ ಕೂಡ ಸೀರಿಯಸ್ನೆಸ್ ಆಗಿ ಕೆಲಸ ಮಾಡೋದಿಲ್ಲ. ಲೇಟಾಗಿ ನೀವು ಪ್ರಶ್ನೆ ಪತ್ರಿಕೆ ಕೊಡ್ತೀರಿ ಅಂತ ಅಂದರೆ ಹೇಗ್ರಿ?
ಸರಿ ಮಾಡ್ತೀವಿ ಅವ್ರ ಜೂಮ್ ನೋಡ್ರಿ OMR ಶೀಟ್ ನಂಬರ್ ಇದು ಇದಕ್ಕೆಲ್ಲ ನಾವು ರೆಡಿ ಮಾಡ್ತೀವಿ. ನೀವೆಲ್ಲ ಬರೀತಾರ ಆ ಕ್ವಶನ್ ಪೇಪರ್ ನಾವು ಅವ್ರು ಹೇಳ ಬರೆದ್ರೆ ಸ್ಕ್ಯಾನ್ ಆಗಲ್ಲ OMR ಶೀಟ್ 10:45 ಮಾಡ್ತಾರೆ. ಏನಪ್ಪ ಎಲ್ಲ ಲೀಕ್ ಇದೆ. 10:45 ಕ್ವಶನ್ ನಾನು OMR ಶೀಟ್ ತೋರಿಸ್ತೀನಿ ನೋಡ್ರಿ ಅಲ್ಲಿ ಹಾಕಿವ್ರಿ